ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 2026 ನ್ಯೂಮರಾಲಜಿಯ ಪ್ರಕಾರ 1ರಿಂದ 9ನೇ ತಾರೀಕು ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಹೇಗಿರುತ್ತೆ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯಾವ್ಯಾವ ಮಂತ್ ಪ್ಲಸ್ ಇರುತ್ತೆ, ಯಾವ್ಯಾವ ಮಂತ್ ಮೈನಸ್ ಇರುತ್ತೆ. ಸೊ ಅದನ್ನ ನಾವು ತಗೊಳ್ಳೋಣ. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿ ವರ್ಷನೂ ಎಲ್ಲಾ ಮನುಷ್ಯರಿಗೂ ಮಿನಿಮಮ್ 4 ತಿಂಗಳು ಮೈನಸ್ ಇದ್ದೇ ಇರುತ್ತೆ. ಅದು ಪ್ರಕೃತಿಯ ನಿಯಮ. ಸೊ ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 8ನೇ ತಾರೀಕಲ್ಲಿ ಹುಟ್ಟಿರೋರು ಯಾರು ಭಯ ಪಡೋ ಅವಶ್ಯಕತೆನೂ ಇಲ್ಲ. ಹಾಗೆ 1ನೇ ತಾರೀಕಲ್ಲಿ ಹುಟ್ಟಿರೋರು ಖುಷಿ ಪಡೋ ಅವಶ್ಯಕತೆನೂ ಇಲ್ಲ. ಎಂಡ್ ಆಫ್ ದ ಡೇ ನಿಮ್ಮ ಬರ್ತ್ ನಂಬರು, ಡೆಸ್ಟಿನಿ ನಂಬರು, ಹಾಗೆ ನಿಮ್ಮ ಪರ್ಸನಲ್ ಇಯರ್. ಸೊ ನಿಮ್ಗೆ ಏನ್ ಪರ್ಸನಲ್ ಇಯರ್ ನಡೀತಾ ಇರುತ್ತಲ್ವಾ, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡೋದು ಆಲ್ರೆಡಿ ಹಿಂದೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಲೂ ನಾನು ಒಂದ್ಸರಿ ತೋರಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಈ ವಿಡಿಯೋ ಯಾವಾಗಾದ್ರೂ ನೋಡಿ 2026ಕ್ಕೆ ಯಾರ್ಯಾರು ಎಂಟ್ರಿ ಕೊಡ್ತಾ ಇದ್ದೀರಾ, ಸೊ ಪ್ರತಿಯೊಬ್ಬರಿಗೂ 2026 ಅಷ್ಟೈಶ್ವರ್ಯಗಳನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಸೊ ಬನ್ನಿ ನ್ಯೂಮರಾಲಜಿ ಪ್ರಕಾರ ಹೇಗಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಲೈಕ್ ಊಹಾಪೋಹ ಅಥವಾ ತಮ್ನೇಲ್ಸ್ ನೋಡಿ ಮೋಸ ಹೋಗ್ಬೇಡಿ. ಈ ನಂಬರ್ ಅವ್ರಿಗೆ ಈ ಜಾಕ್ ಪಾಟು ಇಲ್ಲ, ಎಂಥದ್ದು ಇಲ್ಲ. ಎಂಡ್ ಆಫ್ ದ ಡೇ ನಾವೆಲ್ಲರೂ ಕರ್ಮ ಪ್ರಕಾರ ಹುಟ್ಟಿದೀವಿ. ನಮ್ಮದೇ ಆದಂತಹ ಕರ್ಮಗಳಿರುತ್ತೆ. ಒಂದೊಂದು ಏಜ್ ಇರುತ್ತೆ. ಆ ಏಜ್ನ ದಾಟೋವರೆಗೂ ಆ ಕರ್ಮನ ಫೇಸ್ ಮಾಡಲೇಬೇಕು, ಕ್ಲಿಯರ್ ಮಾಡಲೇಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ನ ಹೋಗೋದು. ಹಾಗೆ ಈ ವರ್ಷ ಕೂಡ 2026 ಡೆಫಿನೆಟ್ಲಿ ತುಂಬಾನೇ ಸ್ಪೆಷಲ್ ಇಯರ್ ಅಂತ ಹೇಳಬಹುದು. ಯಾವ ವಿಚಾರಗಳಿಗೆ ಸ್ಪೆಷಲ್ ಅದು ಕೂಡ ಮುಖ್ಯ ಆಗುತ್ತೆ ಅಲ್ವಾ. ಈ ಇಯರ್ ಕಂಪ್ಲೀಟ್ ಆಗಿ ಡಾಮಿನೇಟಿಂಗ್ ಇಯರ್ ಆಗಿರುತ್ತೆ. ಅಂಡ್ ಎಮೋಷನಲ್, ಹೈಲಿ ಲಕ್ಸುರಿ ಮತ್ತೆ ಖರ್ಚು ಜಾಸ್ತಿ. ಈ ವರ್ಷ 2026 ಇದೆಯಲ್ಲ, ಸೊ 2026 ಹೈಲಿ ಎಮೋಷನಲ್, ಸೊ ಡಾಮಿನೇಟಿಂಗ್ ಇಯರ್ ಆಗಿರುತ್ತೆ, ಹೆವಿ ಲಕ್ಸುರಿ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ನೋಡ್ಬೇಕಾಗತ್ತೆ. ನೀವು ಜಾನ್ವರಿಯಿಂದ ಕೌಂಟ್ ಮಾಡಿದೀರಾ ಅಂತ ಹೇಳಿದ್ರೆ ಜಾನ್ವರಿ 1/1/2026 ಕೌಂಟ್ ಮಾಡ್ಕೊಂಡು ಹೋಗಿ. ಸೊ ಅವತ್ತಿನ ಕೌಂಟ್ ಏನ್ ಬರುತ್ತೆ, ನಮ್ಗೆ ಕೋಡ್ ಏನ್ ಬರುತ್ತೆ ನೋಡಿ, 1/1/2026. ಸೊ ಇದ್ರ ಪ್ರಕಾರ ತಗೊಂಡು ಹೋಗಿ 1 and 3 ಕೋಡ್ ಬರುತ್ತೆ. ಈ ವರ್ಷ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸೊ 1 and 3 ಇರೋದ್ರಿಂದ ವಿಪರೀತ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಡಾಮಿನೇಟಿಂಗ್ಸ್ ಜಾಸ್ತಿ ಆಗುತ್ತೆ. ಪೊಲಿಟಿಕಲ್ ಅಲ್ಲಿ ಮೇಜರ್ ಚೇಂಜಸ್ ಕಾಣ್ತೀವಿ, ಎಜುಕೇಶನ್ ಅಲ್ಲಿ ಮೇಜರ್ ಚೇಂಜಸ್ ಕಾಣ್ತೀವಿ. ಇದು ಬರೀ ನಾನು ನ್ಯೂಮರಾಲಜಿ ಅಷ್ಟೇ ತಗೊಂಡಿದ್ದೀನಿ. ಸೊ ಜನ್ಮ ಜಾತಕ ನಾವು ಯುಗಾದಿ ಭವಿಷ್ಯ ಬರುತ್ತಲ್ವಾ, ಆವಾಗ ನಾನು ಪ್ರತಿಯೊಂದು ಲಗ್ನಕ್ಕೆ ಹೇಗಿದೆ ಆ ವರ್ಷ ಅಂತ ತಗೊಳ್ಳೋಣ. ಆದ್ರೂ ನ್ಯೂಮರಾಲಜಿನಲ್ಲಿ ನಮಗೆ ತುಂಬಾ ವಿಚಾರಗಳು ಗೊತ್ತಾಗೋದ್ರಿಂದ ಸೊ ಇಲ್ಲೇ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ನೋಡಿ. ಸೊ ಹೈಲಿ ಡಾಮಿನೇಟಿಂಗ್ ಇಯರ್, ನಾನು ಅನ್ನೋದು ಸ್ವಲ್ಪ ಹೆವಿ ಇರುತ್ತೆ. ಅದರಲ್ಲೂ ಈ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಬದಲಾವಣೆಗಳು ಅಥವಾ ಸೊ ನಾಲೆಡ್ಜ್ ವಿಚಾರದ ಈಗೇನು AI ಬರ್ತಾ ಇದೆ, ಸೊ ಇದರಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಈ ವರ್ಷ. ಎಲ್ಲಾರ್ಗೂ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಎಂಡ್ ಆಫ್ ದ ಡೇ ಸೂರ್ಯ ಇಸ್ ದ ಕಾರಕ ಫರ್ ಸೊ ಕಿಂಗ್ ಆಫ್ ದ ಪ್ಲಾನೆಟ್ಸ್ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರಿಗೂ ಸೂರ್ಯ ಡೆಫಿನೆಟ್ ಆಗಿ ಒಳ್ಳೇದೇ ಮಾಡ್ತಾರೆ. ಆದ್ರೆ ಅಗೈನ್ ನಮ್ಮ ನಂಬರ್ಗೆ ಅದು ಪ್ಲಸ್ ಮೈನಸ್ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ನಾನು 9 ನಂಬರ್ಸ್ ಅಲ್ಲಿ ಇರೋರ್ಗೆ ಹೇಗಿದೆ ಅಂತ ತಗೊಳ್ಳೋಣ. ಮೊದಲನೇದಾಗಿ 1, 10, 19, 28. ಸೊ ಈ ಡೇಟ್ಸ್ ಅಲ್ಲಿ ನೀವು ಯಾರಾದ್ರೂ ಹುಟ್ಟಿದೀರಾ, ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಏಜ್ ಯಾವುದು, ಬಿಲೋ 30 ಇದೆಯಾ, ಅಬೌವ್ 30 ಇದೆಯಾ, ಅದಕ್ಕೆ ಹೇಳಿದ್ ನಾನು. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಡೆಸ್ಟಿನಿ ನಂಬರು, ಬರ್ತ್ ನಂಬರ್, ನೀವು ಹುಟ್ಟಿರೋ ತಿಂಗಳು, ಪ್ರತಿಯೊಂದು ಇಲ್ಲಿ ವಿಷಯಕ್ಕೆ ಬರುತ್ತೆ. ಬಟ್ ಇದು ಗೋಚಾರ ಫಲಗಳು. ಸೊ ಈ ಡೇಟಲ್ಲಿ ಏನಾದರೂ ನೀವು ಹುಟ್ಟಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಈ ವರ್ಷದಲ್ಲಿ ಕೆಲವೊಂದು ಮಂತ್ ಮಾತ್ರ ಚೆನ್ನಾಗಿರೋದಿಲ್ಲ. ಆ ಮಂತನ್ನ ಮಾತ್ರ ನಾನು ಬ್ಯಾಡ್ ಮಂತ್ ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಉಳಿದ ಮಂತ್ಗಳು ನಿಮ್ಗೆ ಫೇವರಬಲ್ ಆಗಿ ಇರುತ್ತೆ. ಆ ಮಂತ್ಗಳಲ್ಲಿ ಈಗ ನಾನೇನು ಬ್ಯಾಡ್ ಮಂತ್ಗಳನ್ನ ಬರೀತೀನಲ್ವಾ, ಆ ಮಂತ್ಗಳಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳಾಗಿರಬಹುದು ಅಥವಾ ಹೆವಿ ರಿಸ್ಕ್ ಅಥವಾ ಮದುವೆ ಆಗಿರಬಹುದು, ಇವುಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಎಂಡ್ ಆಫ್ ದ ಡೇ ಮುಂದೆ ಬರುವಂತಹ ಅನಾಹುತದಿಂದ ನಾವು ಅಲರ್ಟ್ ಆಗ್ಬೇಕಾಗಿರೋದೇನೆ ಜ್ಯೋತಿಷ್ಯ, ಅದೇನೆ ರೂಟ್ ಮ್ಯಾಪ್ ಗೈಡೆನ್ಸ್. ಸೊ ಹಾಗಾಗಿ ಸೊ ಡೆಫಿನೆಟ್ಲಿ ಈ ವರ್ಷ ನಿಮಗೆ ಜಾನ್ವರಿ ಮಂತು ಅಷ್ಟು ಚೆನ್ನಾಗಿಲ್ಲ ನಿಮ್ಗೆ. ಅದಾದ್ಮೇಲೆ ಜೂನ್, ನಾನಿದು ಬ್ಯಾಡ್ ಅಂತಾನೆ ತಗೊಂತಾ ಇದ್ದೀನಿ. ಅದಾದ್ಮೇಲೆ ಆಗಸ್ಟ್, ಈ ಮಂತ್ಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಗೈನ್ ಪರ್ಸನಲ್ ಇಯರ್ನ ಕೌಂಟ್ ಮಾಡ್ಕೊಂಡು ಹೋಗಿ. ಪರ್ಸನಲ್ ಇಯರ್ ಏನಾದರೂ
ಬ್ಯಾಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಅಲರ್ಟ್ ಆಗಿರ್ಬೇಕು. ಕ್ಲಿಯರಾ? ಬಟ್ ಏನೇ ಆದ್ರೂ 1, 10, 19, 28ರಲ್ಲಿ ಹುಟ್ಟಿರೋರ್ಗೆ ಸೊ ಈ ವರ್ಷ ಡೆಫಿನೆಟ್ಲಿ ಚೆನ್ನಾಗಿದೆ. ಬರೀ ಜನವರಿ, ಜೂನು, ಆಗಸ್ಟ್ ಈ 3 ತಿಂಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಇನ್ನು ನ್ಯೂಟ್ರಲ್ಗೆ ಬರೋದಾದ್ರೆ ಸ್ವಲ್ಪ ಏಪ್ರಿಲ್ ಅಲ್ಲಿ ಕೂಡ ಸ್ವಲ್ಪ ಮೋಸ ಹೋಗೋದು ತೋರಿಸ್ತಾ ಇದೆ ಏಪ್ರಿಲ್ ಮಂತ್ಗಳು. ಈ 4 ಮಂತ್ಗಳು ಏನ್ ನಿರ್ಧಾರಗಳನ್ನ ತಗೊಂತೀರಾ ಸೊ ಆ ಒಂದು ವಿಚಾರದಲ್ಲಿ ಅಲರ್ಟ್ ಆಗಿರಿ. ಅಗೈನ್ ಬಿ ಕೇರ್ಫುಲ್. ನೆಕ್ಸ್ಟ್ 2ನೇ ತಾರೀಕಲ್ಲಿ ಯಾರ್ಯಾರು ಅಂದ್ರೆ 2 ಸೀರೀಸ್ ಅಂತ ತಗೊಂತೀವಿ. 2, 11, 20, 29 ಈ ಡೇಟ್ಸ್ಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಸೊ ನಿಮಗಳಿಗೆ ಬ್ಯಾಡ್ ಮಾತ್ರ ಬರಿತಾ ಇದ್ದೀನಿ. ಬ್ಯಾಡ್ ಮಂತ್ಸ್ ಅಲರ್ಟ್ ಆಗಿರ್ಬೇಕು ಅಷ್ಟೇನೆ. ನೆಕ್ಸ್ಟ್ ಇವ್ರಿಗೆ ಅಂದ್ರೆ ಲೈಕ್ ಏಪ್ರಿಲ್ ಮಂತು ಫೇವರಬಲ್ ಇಲ್ಲ, ಆಗಸ್ಟ್ ಮಂತು ಫೇವರಬಲ್ ಇಲ್ಲ, ನೆಕ್ಸ್ಟ್ ಸೆಪ್ಟೆಂಬರ್ ಮಂತು ಫೇವರಬಲ್ ಇಲ್ಲ. ನಾವು ಮಾತಾಡ್ತಾ ಇರೋದು 2026 ಪೂರ್ತಿ ವರ್ಷದಲ್ಲಿ ಈ 3 ತಿಂಗಳು ಸ್ವಲ್ಪ ಫೇವರಬಲ್ ಆಗಿ ಇವರಿಗೆ ಇಲ್ಲದೆ ಇರೋದ್ರಿಂದ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನ್ಯೂಟ್ರಲ್ ಅಂತ ಬಂದಾಗ ಒಂದೇ ಒಂದು ತಿಂಗಳಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಜುಲೈ ಬಂದು ನ್ಯೂಟ್ರಲ್ ಇವ್ರಿಗೆ. ಜುಲೈ ನ್ಯೂಟ್ರಲ್ ತಿಂಗಳಿದು. ಇದು ಲಾಭನೂ ಇಲ್ಲ ನಷ್ಟನೂ ಇಲ್ಲ ಈ ತರ. ಸೊ ಇಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಡೆಫಿನೆಟ್ಲಿ ಈ ವರ್ಷ ಗುಡ್ ಅಂತಾನೆ ತಗೊಳ್ಳಿ. 1ನೇ ತಾರೀಕು ಮತ್ತೆ 2ನೇ ತಾರೀಕು ಇಬ್ಬರಿಗೂ ಗುಡ್ಡೆ. ಬಟ್ ಅದರಲ್ಲೂ ಯಾವ ಮಂತ್ಗಳಲ್ಲಿ ಸೊ ಅಲರ್ಟ್ ಆಗಿರ್ಬೇಕು ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ 3ನೇ ತಾರೀಕು ಸೊ 3, 12, 21, 30 ಸೊ ಈ ಡೇಟ್ಗಳಲ್ಲಿ ಹುಟ್ಟಿರೋರ್ಗೆ ಇದೆಲ್ಲ ಗುಡ್. ಈ ಟಿಕ್ ಮಾಡ್ಕೋತಾ ಇದೀನಲ್ಲ, ಈ ವರ್ಷ ಏನಾದ್ರೂ ಈ ಡೇಟ್ಸ್ ಅಲ್ಲಿ ನೀವು ಹುಟ್ಟಿದ್ರೆ ಗುಡ್. ಫಸ್ಟ್ ಕ್ಯಾಟಗರಿ ವೆರಿ ಗುಡ್. ಓಕೆ, ಅದರಲ್ಲಿ ಯಾವ್ಯಾವ ಮಂತು ಬ್ಯಾಡ್ ಟೈಮ್ ಬರ್ದಿದ್ದೀನಿ, ಉಳಿದಿದ್ದೆಲ್ಲ ಗುಡ್. ಸೊ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಖಂಡಿತ ಇವರುಗಳಿಗೆ ಸ್ವಲ್ಪ ಎಲ್ಲೆಲ್ಲಿ ಅಲರ್ಟ್ ಆಗಿರ್ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಅಂತ ಹೇಳಿದ್ರೆ ಮೇ ಇಸ್ ನಾಟ್ ಗುಡ್. ನೆಕ್ಸ್ಟ್ ಜೂನ್ ಚೀಟಿಂಗ್ ಆಗೋ ಸಾಧ್ಯತೆ ಇದೆ, ಅಥವಾ ಹೆಣ್ಣು ಮಕ್ಕಳ ಅಥವಾ ಅಪೋಸಿಟ್ ಸ್ಪೌಸ್ ಇಂದ ಅಥವಾ ಸೆಕ್ಸ್ ಪರ್ಸನ್ಸ್ ಇಂದ ತೊಂದರೆ ಆಗೋದಿದೆ. ನೆಕ್ಸ್ಟ್ ಜುಲೈ ಕಂಟಿನ್ಯೂಸ್ ಆಗಿದೆ ನೋಡ್ಕೊಳ್ಳಿ. ಮೇ, ಜೂನ್, ಜುಲೈ 3ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ ಇಲ್ಲಿ ಮೋಸ ಹೋಗೋದು, ಹಣಕಾಸಿನ ಮೋಸ, ಅಥವಾ ಯಾರಾದ್ರೂ ಗೌರ್ಮೆಂಟ್ ಜಾಬ್ಗೆ ಹಣ ಕೊಟ್ಟು ಲಾಕ್ ಆಗೋದು, ಅಥವಾ ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಸ್ ಬರುತ್ತೆ ಅಂತ ಹೇಳಿ ಸಿಗ್ನೇಚರ್ ಮಾಡಿ ಬೇರೆ ಕಡೆಯಿಂದ ಲೋನ್ಗಳನ್ನ ತಗೊಂಡು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು, ಬ್ಯಾಂಕಿಂದ ರೈಡ್ ಆಗೋದು, ಅಥವಾ ಬ್ಯಾಂಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಪೇಪರ್ ವರ್ಕ್ ರಿಲೇಟೆಡ್ ಆಗೋದು, ಚೀಟಿಂಗ್ ಆಗೋದು, ಮದ್ವೆನಲ್ಲಿ ತೊಂದರೆ ಆಗೋದು, ಡಿವೋರ್ಸ್ಗಳಾಗೋದು ಇಲ್ಲಿ. ಸೊ ಈ 3 ಮಂತ್ ಬ್ಯಾಡ್ ಅಂದ್ರೆ ಎಲ್ಲಾ ರೀತಿಯಲ್ಲಿ ಬ್ಯಾಡೇ ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಬ್ಯಾಡ್ ಅಂದ್ರೆ ಬ್ಯಾಡೇನೆ, ಸಿಂಪಲ್ ಕಾನ್ಸೆಪ್ಟ್. ಸೊ ಹಾಗಾಗಿ ಇಲ್ಲಿ ಒಂಚೂರು ನೀವು ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ನ್ಯೂಟ್ರಲ್ ಇಲ್ಲ 3ನೇ ತಾರೀಕು ನೋಡಿ. 3ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ 2026 ಎಕ್ಸಲೆಂಟ್. ಮತ್ತೆ ಮೇ, ಜೂನ್, ಜುಲೈ 3 ಕಂಟಿನ್ಯೂಸ್ ಆಗಿ 3 ಮಂತ್ ಬ್ಯಾಕ್ ಟು ಬ್ಯಾಕ್ ಹೊಡ್ಸ್ಕೊತಾ ಇದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ಹೇಳೋದು ಯಾವುದು 100% ಇರೋದಿಲ್ಲ, ಅದರಲ್ಲಿ ನೋಡ್ಕೋಬೇಕಾಗುತ್ತೆ ನಾವು ಅಷ್ಟೇನೆ. ನೆಕ್ಸ್ಟ್ 4ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಹೇಗಿದೆ ಅಂತ ನೋಡೋಣ. 4, 13, 22, 31 ಸೊ ಈ ಡೇಟ್ಗಳಲ್ಲಿ ಏನಾದ್ರು ನೀವು ಹುಟ್ಟಿದೀರಾ ಅಂತ ಹೇಳಿದ್ರೆ 1 ಸೆಕೆಂಡ್. 4 ರಾಹು ಸೀರೀಸ್ ಅಲ್ಲಿ ನೋಡೋಣ ಹೇಗಿದೆ ಅಂತ ಹೇಳಿ. 22nd, 31st ಇದ್ರಲ್ಲಿ ನೀವೇನಾದ್ರೂ ಹುಟ್ಟಿದೀರಾ ಅಂತ ಹೇಳಿದ್ರೆ ನಿಮಗೆ ಬ್ಯಾಡ್ ಮಂತ್ಗಳು ಯಾವ್ದು ಅಂದ್ರೆ ಫೆಬ್ರವರಿ ಮೋಸ ಹೋಗುತ್ತೆ ಅಥವಾ ಎಮೋಷನಲ್ ಜಾಸ್ತಿ ಆಗುತ್ತೆ, ಫೆಬ್ರವರಿನಲ್ಲಿ ಮೋಸ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಮೋಸ ಅಥವಾ ಆರೋಗ್ಯದ ಸಮಸ್ಯೆ. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ಗಳು ಅಥವಾ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು ಅಥವಾ ಕರೆಂಟ್ ರಿಲೇಟೆಡ್ ಇಶ್ಯೂಸು ಈ ತರ ಹೆವಿ ತೊಂದರೆಗಳಾಗುತ್ತೆ. ನಿಮಗೆ ನ್ಯೂಟ್ರಲ್ ಇಲ್ಲ. ಸೊ ಹಾಗಾಗಿ ಈ ಮಂತ್ಗಳು ನಿಮಗೆ ಸ್ವಲ್ಪ ಬ್ಯಾಡ್ ಪೀರಿಯಡ್ ಅಲ್ಲಿ ಇರೋದ್ರಿಂದ ಅಲರ್ಟ್ ಆಗಿರಿ. ಹೊಸ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಸೊ ಒಮ್ಮೆ ನಿಮ್ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ನಾವು ಹೂ ಕೇಳ್ದೆ ಅದೆಲ್ಲ ದಯವಿಟ್ಟು ತಗೋಬೇಡಿ. ಹೂ ಏನೋ ಸಂಕಲ್ಪ ಬೇರೆ ಮಾಡ್ಕೊಂಡು ಕೇಳಿರ್ತೀರಾ ಹಾಗಾಗಿ. ಸೊ ನೆಕ್ಸ್ಟ್ 5ನೇ ಸೀರೀಸ್ ಅಲ್ಲಿ ಯಾರಿಗೆ ಹೇಗಿದೆ ಅಂತ ಹೇಳೋಣ. 5, 14, 23 ಈ ಡೇಟ್ಗಳಲ್ಲಿ ಹುಟ್ಟಿರೋರ್ಗೆ ಸೊ ಡೆಫಿನೆಟ್ಲಿ ಈ ವರ್ಷ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಒಂದ್ 3 ತಿಂಗಳು ಬ್ಯಾಡ್ ಪೀರಿಯಡ್ ಇದೆ. ಯಾವ್ದು ಅಂತ ಹೇಳಿದ್ರೆ ಮಾರ್ಚ್ ಅಲ್ಲಿ ನಿಮ್ಗೆ ಸ್ವಲ್ಪ ಅಷ್ಟು ಸಪೋರ್ಟಿಂಗ್ ಇಲ್ಲ. ನೆಕ್ಸ್ಟ್ ಮೇ, ಅದಾದ ನಂತರ ಸೆಪ್ಟೆಂಬರ್. ಈ 3 ತಿಂಗಳಲ್ಲಿ ನಿಮ್ಗೆ ಈ 3 ತಿಂಗಳಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳು, ಹಣ ನಂಬಿ ಕೊಡೋದು,
ಅಥವಾ ಗೌರ್ಮೆಂಟಿಂದ ತೊಂದರೆ. ಈ ವರ್ಷ ಫುಲ್ ಗೌರ್ಮೆಂಟ್ ಜಾಸ್ತಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಮೋಸ ಇವೆಲ್ಲಗಳು ತೋರಿಸ್ತಾ ಇದೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋಕ್ಕೆ ಅಥವಾ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಹುಷಾರು, ಲಾಕ್ ಆಗ್ತೀರಾ, ಆಚೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ 1 ಮಂತಲ್ಲಿ ಫುಲ್ ಲಾಸ್ ಆಗೋದು, ಅಥವಾ ಮಕ್ಕಳ ವಿಚಾರದಲ್ಲಿ ನೋವು, ಮನಸ್ತಾಪ, ಗೊಂದಲ ಇವೆಲ್ಲವೂ ಕಂಡು ಬರ್ತಾ ಇದೆ. 5ನೇ ತಾರೀಕು ಅವರು ಮಾರ್ಚ್, ಮೇ, ಸೆಪ್ಟೆಂಬರಲ್ಲಿ ಒಂದು ಸ್ವಲ್ಪ ಅಲರ್ಟ್ ಆಗಿರಿ ಅಷ್ಟೇನೆ. ಹಂಗಂತ ಕೈ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಗ್ರೋತ್ ಕಡಿಮೆ ಆಗಬಹುದು, ಬಿಸ್ನೆಸ್ಸಲ್ಲಿ ಚೀಟಿಂಗ್ ಆಗ್ಬೋದು, ಅಥವಾ ಬ್ಯಾಂಕ್ ರಿಲೇಟೆಡ್ ಇಶ್ಯೂಸ್ ಆಗಬಹುದು, ಅಥವಾ ನಿಮಗೆ ಕೆಟ್ಟ ಹೆಸರು ಬರಬಹುದು. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮೀಡಿಯಾದಲ್ಲಿ ಇರೋರ್ಗು ತೊಂದರೆ ಆಗಬಹುದು. ಸಡನ್ ಆಗಿ ಬ್ಯಾಡ್ ನೇಮ್. ಜನ ಎಷ್ಟು ಬೇಗ ನಿಮ್ಮನ್ನು ಹೊಗಳ್ತಾರೋ ಅಷ್ಟೇ ಬೇಗ ನೀವು ಕೆಳಗೆ ಹೋಗ್ಬಿಡ್ತೀರಾ. ಅದೇನಾದರೂ ತಾತ್ಕಾಲಿಕವಾದಂತಹ ಹೆಸರು, ಕೀರ್ತಿ ಆಗಿದ್ರೆ. ಇಲ್ಲ ಮೇಡಮ್, ಹಾರ್ಡ್ ವರ್ಕಿಂದ ನಿಮ್ಮ ಕರ್ಮಕ್ಕೆ ಅದು ತಕ್ಕ ಫಲದಿಂದ ಬಂದಿರೋ ನೇಮ್ ಅಂದರೆ ಲಾಂಗ್ ಟರ್ಮ್ ಹೋಗುತ್ತೆ. ಸೊ ಅದಕ್ಕೇನೆ ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹೇಗಿದೆ? 6, 15, 24 ಡೆಫಿನೆಟ್ಲಿ ಇಯರ್ ಸಪೋರ್ಟ್ ಮಾಡ್ತಿಲ್ಲ ನಿಜ, ಬಟ್ ಮಂತ್ಗಳು ಸಪೋರ್ಟ್ ಮಾಡ್ತಾ ಇದೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದಕ್ಕೇನೆ ಸೊ ನಾಲೆಡ್ಜ್ ನ್ಯೂಮರಾಲಜಿ ಅಂದರೆ ದಟ್ಸ್ ನಾಟ್ ಲೈಕ್ ಕಲರ್ಸ್ ಆಗಿರಬಹುದು, ಡೇಸ್ ಆಗಿರಬಹುದು, ಅದೆಲ್ಲ. ಅದನ್ನು ಹೊರತುಪಡಿಸು ಇದೆ. ಸೊ ನಮ್ಮ ವಿದ್ಯಾರ್ಥಿಗಳು, ಆಸ್ಟ್ರೋ ಸಾಟರ್ನ್ ಕಡೆಯಿಂದ ಯಾರು ವಿದ್ಯಾರ್ಥಿಗಳು ನ್ಯೂಮರಾಲಜಿ ಕಲ್ತಿದ್ದಾರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ, ಖಂಡಿತ ಜಾಯ್ನ್ ಆಗಬಹುದು. 15 ಡೇಸ್ ಕ್ಲಾಸ್ ಇರುತ್ತೆ. ಕಂಪ್ಲೀಟ್ ನ್ಯೂಮರಾಲಜಿ ಪ್ರೊಫೆಷನಲ್ ಕೋರ್ಸ್. ಸೊ ನೀವು ಯಾವುದೇ ವೆಹಿಕಲ್ ತಗೊಳ್ಳುವಾಗ ಯಾರನ್ನೂ ಡಿಪೆಂಡ್ ಆಗಬೇಕಾಗಿಲ್ಲ. ಗೃಹ ಪ್ರವೇಶ ಡೇಟ್ಗೆ ನೀವು ಡಿಪೆಂಡ್ ಆಗಬೇಕಾಗಿಲ್ಲ. ಆಯಗಳಿಗೆ ನೀವು ಡಿಪೆಂಡ್ ಆಗಬೇಕಾಗಿಲ್ಲ. ವಾಸ್ತು ಅಂತ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ, ಬಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು ಬ್ಯಾಡ್ ಡೇಟಲ್ಲಿ, ಕನ್ಸ್ಟ್ರಕ್ಷನ್ ಆದಮೇಲೆ ಮನೆಗೆ ಗೃಹ ಪ್ರವೇಶ ಬ್ಯಾಡ್ ಡೇಟ್ಸಲ್ಲಿ, ಬ್ಯಾಡ್ ನಂಬರ್ಸ್. ಎಲ್ಲರೂ ಬರೀ ಕಾರಲ್ಲಿ 4 ಡಿಜಿಟ್ ಚೆಕ್ ಮಾಡ್ತಾರೆ. ಅದು ತಪ್ಪು, ಅದು ಆ್ಯಕ್ಚುಲಿ. ಸೊ ಎಲ್ಲನೂ ಪ್ರಾಬ್ಲಮ್ಯಾಟಿಕ್ ಮಾಡ್ತಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆ, ಖಂಡಿತ ಕ್ಲಾಸ್ಗೆ ಜಾಯ್ನ್ ಆಗಬಹುದು. 15 ದಿವಸ ಕ್ಲಾಸ್ ಇರುತ್ತೆ, ಸರ್ಟಿಫಿಕೇಟ್ ಕೂಡ ಇರುತ್ತೆ. ಇದರಿಂದ ನೀವು ಅರ್ನ್ ಕೂಡ ಮಾಡಬಹುದು. ನೆಕ್ಸ್ಟ್ ಬನ್ನಿ, ಇವರಿಗೆ ಯಾವ್ಯಾವ ಮಂತು. ಸ್ವಲ್ಪ ಸಪೋರ್ಟಿಂಗ್ ಇಲ್ಲ. ನೆಕ್ಸ್ಟ್ ಮಾರ್ಚಲ್ಲಿ 6ನೇ ತಾರೀಕಲ್ಲಿ ಹುಟ್ಟಿರೋರು ಡೆಫಿನೆಟ್ ಆಗಿ ಅಲರ್ಟ್ ಆಗಿರಬೇಕು. ನಿಮ್ಗೇನಾದ್ರು ಪರ್ಸ್ನಲ್ ಇಯರ್ಗಳು 4, 7, 8 ನಡೀತಿದೆ ಅಂದರೆ ನೀವು ಅಲರ್ಟ್ ಆಗಿ ಇರಲೇಬೇಕು. ಡ್ರೈವಿಂಗಲ್ಲಿ ಹುಷಾರು, ಹಣಕಾಸಲ್ಲಿ ವಿಚಾರ, ಹೆಲ್ತ್, ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್, ಅದು ಹಾರ್ಟ್ಗೆ ರಿಲೇಟೆಡ್. ಯಾವುದೇ ಏಜಲ್ಲಿರಿ, ಅಬೌವ್ 30 ಇದ್ರೆ ಹಾರ್ಟ್ ರಿಲೇಟೆಡ್ ಹುಷಾರಾಗಿರಿ. ನೆಕ್ಸ್ಟ್ ಜುಲೈ ಮಂತು ಅಷ್ಟು ಫೇವರಬಲ್ ಆಗಿಲ್ಲ. ಈಗ ನೀವೇ ಹೇಳಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಈ ವರ್ಷ 2026, ಸೊ ಸೂರ್ಯನ ಅಂಶ ಜಾಸ್ತಿ ಇರುತ್ತೆ. ಮತ್ತೆ ಶುಕ್ರನ ಅಂಶದವ್ರು ಎಲ್ಲಿ ಹೋಗ್ಬೇಕು? 6, 15, 24ರಲ್ಲಿ ಹುಟ್ಟಿರೋರು ಈ ವರ್ಷ ಬದುಕೋ ಹಾಗೆ ಇಲ್ವಾ? ಏನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದಾ? ಲೈಫ್ ಮುಂದೆ ತಗೊಂಡೇ ಹೋಗ್ಬಾರ್ದಾ? ನಿಮಗೆ ನೀವೇ ಪ್ರಶ್ನೆ ಹಾಕ್ಕೋಬೇಕು. ಈ ವರ್ಷ ಬ್ಯಾಡ್ ಎಂದದು ಬ್ಯಾಡ್ ಇಲ್ಲ. ಓನ್ಲಿ ಈ 3 ಮಂತು. ಮತ್ತೆ 1ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಜಾನ್ವರಿನೇ ಪ್ರಾಬ್ಲಮ್ ಕೊಡ್ತಾ ಇದೆಯಲ್ಲ, ಇದಕ್ಕೇನು ಉತ್ತರ ಕೊಡಬೇಕು? ಅದಕ್ಕೆ ಹೇಳಿದ್ದು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನೀವೇನಾದರೂ ಲಾಸ್ಟ್ ಇಯರ್ ನನ್ನ ಚಾನಲ್ ಫಾಲೋ ಮಾಡಿದ್ರೆ ಅದರಲ್ಲಿ ಹೇಳಿದ್ದೀನಿ ನೋಡಿ, ಆಯಾ ಮಂತ್ಗಳಲ್ಲಿ ಹಾಗೇನೇ ಆಗಿದೆ. ಇವನ್ ಸ್ಟೂಡೆಂಟ್ಸ್ಗೂ ಹಾಗೆ ಆಗಿದೆ, ಬಿಸ್ನೆಸ್ ಮ್ಯಾನ್ಸ್ಗೂ ಹಾಗೆ ಆಗಿದೆ. ನ್ಯೂಮರಾಲಜಿ ಬಿಟ್ರೆ ಅಸ್ಟ್ರಾಲಜಿ ಇಲ್ಲ, ಅಸ್ಟ್ರಾಲಜಿ ಬಿಟ್ರೆ ನ್ಯೂಮರಾಲಜಿ ಇಲ್ಲ. ಬಟ್ ಅಸ್ಟ್ರಾಲಜಿ ಸಮುದ್ರ, ಆಳವಾದಂತಹ ಕರ್ಮದ ಫಲವನ್ನ ತಿಳಿಸುತ್ತೆ. ನ್ಯೂಮರಾಲಜಿನಲ್ಲಿ ನಮಗೆ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ, ಟೈಮಿಂಗ್ಸ್ ಸರಿಯಾಗಿ ಗೊತ್ತಿಲ್ಲ ಅನ್ನೋರಿಗೆ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ಬುಧ ಅಲ್ವಾ ಪ್ರಿನ್ಸಸ್, ಇಮ್ಮಿಡಿಯೇಟ್ ಆಗಿ ಒಂದು ಡೇ ರಿಸಲ್ಟ್ ಕೊಟ್ಬಿಡುತ್ತೆ. ಬಟ್ ಅಸ್ಟ್ರಾಲಜಿ ಬಂದು ಸ್ಯಾಟರ್ನ್, ಜುಪಿಟರ್ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಲಾಂಗ್ ಟರ್ಮ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರೋ ಹೇಳಿದ್ದನ್ನ ನೀವು ನಂಬಕ್ಕೆ ಹೋಗ್ಬೇಡಿ. ನಂಬಕ್ಕೆ ಎಷ್ಟು ನಂಬೇಕೋ ತಗೊಳ್ಳಿ, ಎಷ್ಟು ಬಿಡಬೇಕೋ ಬಿಡಿ. 6ನೇ ತಾರೀಕು ಅವರೆಲ್ಲ ಏನಾಗಬೇಕು ಮತ್ತೆ 2026ರಲ್ಲಿ? ಮನೇಲಿ ಕೂತ್ಕೋಬೇಕಾ? ಏನು ಕೆಲಸ ಮಾಡದೆ, ಇರೋ ಕೆಲಸ ಜಾಬ್ ಬಿಟ್ಬಿಟ್ಟು ಅಥವಾ ಇರೋ ಬಿಸ್ನೆಸ್ನ ಶಟ್ ಡೌನ್ ಮಾಡಿಕೊಂಡು? ದಟ್ ಈಸ್ ನಾಟ್ ದ ಲೈಫ್ ಅಲ್ವಾ? ಹಾಗಾಗಿ ನೀವುಗಳೇ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 7ನೇ ತಾರೀಕು ಅಥವಾ 7, 16, 25. ಸೊ ಇವರಿಗೆ ಹೇಗಿದೆ ಅಂತ ನೋಡೋಣ. ಈ ವರ್ಷ ಡೆಫಿನೆಟ್ಲಿ ಇವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೆಲ್ಲಿ ಸ್ವಲ್ಪ ಮೈನಸ್ ಆಗ್ತಾ ಇದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಸ್ವಲ್ಪ ಮಟ್ಟಿಗೆ ಮೈನಸ್ ಆಗ್ತಾ ಇರೋದು ಇವರಿಗೆ. ಸೊ ಜಾನ್ವರಿ ಮಂತಲ್ಲಿ ಒಂದು ಸ್ವಲ್ಪ ಲಿಟಿಗೇಷನ್ಸ್, ಪ್ರಾಪರ್ಟಿ ಲಿಟಿಗೇಷನ್ಸ್, ಅಥವಾ ಅನ್ವಾಂಟೆಡ್ ರಿಸ್ಕ್ಸ್, ಅಥವಾ ತಂದೆಯ ಆರೋಗ್ಯದ ವಿಚಾರದಲ್ಲಿ ಗಮನ, ಅಥವಾ ತಂದೆ ಸಮಾನರ ಆರೋಗ್ಯ ವಿಚಾರದಲ್ಲಿ ಗಮನ. ತಂದೆ ಇಲ್ಲ ಅಂದ್ರೆ ತಂದೆ ಸಮಾನರು ಅಥವಾ ಪಬ್ಲಿಕ್ ಅಲ್ಲಿ. ನೆಕ್ಸ್ಟ್ ಅದಾದ ನಂತರ ಸೆಪ್ಟೆಂಬರ್. ಆಲ್ಮೋಸ್ಟ್ ಅಲ್ಲಿ ಸೆಪ್ಟೆಂಬರ್ ತುಂಬಾ ಬ್ಯಾಡ್ ಇದೆ ನೋಡಿ. ಎಷ್ಟೊಂದು ಇದಕ್ಕೆ ಸೆಪ್ಟೆಂಬರ್ ಯಾರ್ಯಾರಿಗಿದೆ? 4ನೇ ತಾರೀಕುವರೆಗೆ ಚೆನ್ನಾಗಿಲ್ಲ, 5 ಮತ್ತೆ ಇವರಿಗೆ ಸೆಪ್ಟೆಂಬರ್ 2ನೇ ತಾರೀಕುವರೆಗೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಹೈಲಿ ಬರ್ತಾ ಇದೆ. ಇವನ್ ಜಾತಕದಲ್ಲೂ ಹಾಗೆ ಬಂದಿರುತ್ತೆ. ಸೊ ಹಾಗಾಗಿ 7ನೇ ತಾರೀಕಲ್ಲಿ ಈ ಸೀರೀಸ್ ಅಲ್ಲಿ ಹುಟ್ಟಿರೋರು ಯಾರೇ ಆಗಿರ್ಲಿ,
ಸೊ ನೀವು ನೋಡ್ಕೊಳ್ಳಿ. ನಿಮಗೆ ಪರ್ಸನಲ್ ಇಯರ್ ಏನಾದರೂ ಸಪೋರ್ಟ್ ಮಾಡಿದ್ರೆ ಬಚಾವ್ ಆಗ್ತೀರಾ, ಇಲ್ಲ ಅಂದರೆ ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು. ನೆಕ್ಸ್ಟ್ ಬನ್ನಿ ದ ಬ್ಯೂಟಿಫುಲ್ 8 ನಂಬರ್ಗೆ ಹೋಗೋಣ. ತುಂಬ ಜನ 2026 8ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಟೈಮ್ ಚೆನ್ನಾಗಿಲ್ಲ, ನಿಮಗೆ ಚೆನ್ನಾಗಿಲ್ಲ. 1, 10, 19, 28ರಲ್ಲಿ ಹುಟ್ಟಿರೋರಿಗೆ, ಒಂದು ಸೀರೀಸಲ್ಲಿ ಹುಟ್ಟಿರೋರಿಗೆ 2026 ಜಾನ್ವರಿನೇ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಸ್ಟಾರ್ಟಿಂಗೇ ಫೇಲ್. ಹಾಗಾಗಿ ಇನ್ನು 8ನೇ ತಾರೀಕುವರೆಗೆ ಹೌದು ಸ್ವಲ್ಪ ಸಪೋರ್ಟ್ ಸಿಗಲ್ಲ ಈ ವರ್ಷ, ಆದರೆ ಮಂತ್ಗಳ ಸಪೋರ್ಟ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಬನ್ನಿ ನೋಡೋಣ ಯಾವ್ಯಾವ ಮಂತ್ ಇವರಿಗೆ ಬ್ಯಾಡ್ ಟೈಮ್ ಇರುತ್ತೆ ಅಂತ ಹೇಳಿ. ಜಾನ್ವರಿ ಮಂತು ಸ್ವಲ್ಪ ಟೈಟ್ ಪೀರಿಯಡ್ ಅಥವಾ ಡಿಫಿಕಲ್ಟಿ ಇರುತ್ತೆ. ಏಪ್ರಿಲ್ ಅಲ್ಲಿ ಲೈಫಲ್ಲಿ ಒಂದು ಮೇಜರ್ ಚೇಂಜ್ ಆಗುತ್ತೆ ನೋಡಿ. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ರಾಹು ಮಹಾದಶ ನಡೀತಿದ್ರೆ ದಯವಿಟ್ಟು ಏಪ್ರಿಲ್ ಮಂತಲ್ಲಿ ಅಲರ್ಟ್ ಆಗಿರಿ. ನಿಮಗೆ ನಡೀತಾ ಇದ್ರೆ 8, 17, 26ರಲ್ಲಿ ನೀವು ಹುಟ್ಟಿ ರಾಹು ಅಥವಾ ಕೇತು ಮಹಾದಶ ಅಥವಾ ಶನಿ ಮಹಾದಶ ನಡೀತಿದ್ರೆ ಏಪ್ರಿಲ್ ಮಂತಲ್ಲಿ ಅಲರ್ಟ್ ಆಗಿರಿ. ಹೌದು, ನಿಮಗೆ ಇದು ಡಿಫ್ರೆಂಟ್ ಅನಿಸಬಹುದು, ನ್ಯೂಮರಾಲಜಿ ಇದು ರಿಸರ್ಚ್ ಮಾಡಿನೇ ಹೇಳ್ತಾ ಇರೋದು. ಒನ್ ಡೇಗೆ ನಾನು ಆ ಥರ ಎಲ್ಲ ಕೊಡೋದಿಲ್ಲ. ನೀವು ಯಾರು ಫಾಲೋ ಮಾಡಿರ್ತೀರ ನಿಮಗೆ ಗೊತ್ತಿರುತ್ತೆ. ಏಪ್ರಿಲ್ ಮಂತು ಡೇಂಜರ್ ಅಥವಾ ಬ್ಯಾಡ್ ಅಥವಾ ಒಂದು ಲೈಫ್ ಟರ್ನಿಂಗ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ತುಂಬ ನಡೆಯುತ್ತೆ ಅಂತಲೇ ಹೇಳಬಹುದು. ಜಾನ್ವರಿ ಕೂಡ ಪೂರ್ತಿ ಸಪೋರ್ಟ್ ಇಲ್ಲ. ಸೊ ಬಿ ಕೇರ್ಫುಲ್, ಯಾರನ್ನು ಹೆಚ್ಚು ನಂಬುವ ಅವಶ್ಯಕತೆ ಇಲ್ಲ. ಈ 8ನೇ ತಾರೀಕವರು ಒಂದ್ಸರಿ ಪ್ರಾಮಿಸ್ ಮಾಡಿದ್ರೆ, ಒಂದ್ಸರಿ ಮಾತು ಕೊಟ್ರೆ ಮತ್ತೆ ಹಿಂದೆ ತಗೊಳ್ಳಲ್ಲ. ಬರೀ ಇವರೇ ಕಷ್ಟಪಡೋದು ಜಾಸ್ತಿ. ಸೊ ಹಾಗಾಗಿ ಬಿ ಕೇರ್ಫುಲ್. ಏಪ್ರಿಲ್ ಈಸ್ ನಾಟ್ ಫೇವರಬಲ್ ಮಂತ್. ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ತಗೋತಿದ್ದೀರಾ, ವೆಹಿಕಲ್ ತಗೋತಿದ್ದೀರಾ, ಸೊ ಒಂದು 2-3 ಸಾರಿ ಯೋಚನೆ ಮಾಡಿ. ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಕಂಪನೀಸ್ ಜೊತೆ ಟೈಅಪ್ ಆಗ್ತಾ ಇದ್ದೀರಾ, ಅಥವಾ ಹೊಸ ಬಿಸ್ನೆಸ್ ಅಥವಾ ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ತಿದ್ದೀರಾ, ಏನಾದರೂ ಮಾಡಿ ಹುಷಾರಾಗಿರಿ. ಏಪ್ರಿಲ್, ಸೆಪ್ಟೆಂಬರು. ಆ್ಯಕ್ಚುಲಿ ಸೆಪ್ಟೆಂಬರ್ ಆಲ್ಮೋಸ್ಟ್ ಅಲ್ಲಿ ತುಂಬ ನಂಬರ್ಸ್ಗೆ ಬಂದಿರೋದ್ರಿಂದ ಸೆಪ್ಟೆಂಬರ್ ಮಂತಲ್ಲಿ ನೀವು ಅಲರ್ಟ್ ಆಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಫೈನಲ್ ಆಗಿ 9 ಸೀರೀಸ್ಗೆ ಬರೋಣ. 9 ಸೀರೀಸ್ ಅವ್ರಿಗೆ ಹೇಗಿರುತ್ತೆ ಈ ವರ್ಷ ಅಂತ ಹೇಳಿ. 9ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಖಂಡಿತ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು 3 ತಿಂಗಳು ಚೆನ್ನಾಗಿರಲ್ಲ. ಅದು ಯಾವ ತಿಂಗಳು ಅಂತ ನೋಡೋಣ. 8ನೇ ತಾರೀಕುವರೆಗೂ 3 ತಿಂಗಳು ಚೆನ್ನಾಗಿಲ್ಲ, ಬೇರೆ ತಿಂಗಳು ಡೆಫಿನೆಟ್ಲಿ ಸಪೋರ್ಟಿಂಗ್ ಆಗಿದೆ. ಸೊ ನೋ ನೀಡ್ ಟು ವರಿ. ಕ್ಲಿಯರ್? ಎಸ್. ಸೊ ಇವ್ರಿಗೆ ಫೆಬ್ರವರಿ ಮಂತು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಚೀಟಿಂಗ್ ಆಗುತ್ತೆ. ಸೊ ಎಮೋಷ್ನಲಿ ಹಣ ಕಳ್ಕೊತಾರೆ. ಹಣದಲ್ಲಿ ಮೋಸ, ಮದುವೆ ಅಥವಾ ಪ್ರೀತಿ ಪ್ರೇಮ ಈ ವಿಚಾರಗಳಲ್ಲಿ ಮೋಸ, ಹಣದಲ್ಲಿ ಮೋಸ, ಎಜುಕೇಷನಲ್ಲಿ ಮೋಸ, ಬಿಸ್ನೆಸ್ಸಲ್ಲಿ ಮೋಸ, ಸೇವಿಂಗ್ಸಲ್ಲಿ ಮೋಸ, ಇದೆ ಸ್ವಲ್ಪ ಮೋಸ ಜಾಸ್ತಿ ಆಗುತ್ತೆ ಫೆಬ್ರವರಿನಲ್ಲಿ. ನೆಕ್ಸ್ಟ್ ಏಪ್ರಿಲ್ನಲ್ಲಿ ಅಗೇನ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಜಾಸ್ತಿ, ಹೆಲ್ತ್ ಇಶ್ಯೂಸು, ಆಕ್ಸಿಡೆಂಟ್ಸ್ಗಳು ಅಥವಾ ಕುಟುಂಬದಲ್ಲಿ ತೊಂದರೆ, ಪ್ರಾಪರ್ಟಿ ರಿಲೇಟೆಡ್ ತೊಂದರೆ, ಮನೆ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗೋದು, ಅಕ್ಕಪಕ್ಕದವ್ರ ತೊಂದರೆ, ಈ ಥರ ತುಂಬ ಘಟನೆಗಳು ನಡೆಯುತ್ತೆ. ಬ್ಯಾಡ್ ಅಂದರೆ ಬ್ಯಾಡ್ ಅಷ್ಟೇ. ಬ್ಯಾಡ್ ಹೀಗೇ ಬರಬೇಕು, ಇಷ್ಟೇ ಡಿಗ್ರಿಲಿ ಬರಬೇಕು ಇಲ್ಲ, ಕರ್ಮಫಲದ ಪ್ರಕಾರ ಬರುತ್ತೆ. ಈಗ 9ನೇ ತಾರೀಕು ಡೈರೆಕ್ಟ್ 9 ಇದೆ, ಸಪೋರ್ಟ್ ಇಲ್ಲ. ಬಟ್ 17ನೇ ತಾರೀಕು ಇದು 8 ಡೈರೆಕ್ಟ್ 8 ಇದೆ, ಸಪೋರ್ಟ್ ಇಲ್ಲ. 17ಕ್ಕೆ ಸಪೋರ್ಟ್ ಇದೆ. ಅಟ್ಲೀಸ್ಟ್ ದ ವಿಲ್ ಬ್ಯಾಲೆನ್ಸ್. ಮೇಜರ್ ಆಗಿ ಅಲರ್ಟ್ ಆಗಿರಬೇಕು, ಡೈರೆಕ್ಟ್ 9 ಮತ್ತು ಡೈರೆಕ್ಟ್ 8 ಈ ಥರ. ಅದನ್ನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಇದು ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ಎಷ್ಟು ಮಾಹಿತಿ ಕೊಡಬೇಕಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋರು ಭಯ ಪಡೋದ್ರಿಂದ ಇಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. 9, 18, 27ರಲ್ಲಿ ಹುಟ್ಟಿದ್ರೆ ಫೆಬ್ರವರಿ, ಏಪ್ರಿಲ್ ಚೆನ್ನಾಗಿಲ್ಲ. ಅದಾದ್ಮೇಲೆ ಆಗಸ್ಟ್ ಮಂತಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕೋರ್ಟು ಕೇಸು, ಲಿಟಿಗೇಷನ್ಸು, ಚೀಟಿಂಗ್ಸು, ಒಂದು ಬೆಂಕಿ ಅವಘಡಗಳು ಇವೆಲ್ಲವೂ ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಓವರ್ ಆಗಿ ನಾವು ಇಷ್ಟು ಡಿಸ್ಕಷನ್ ಅಲ್ಲಿ ತಗೊಳ್ಳೋದಾದ್ರೆ ಈ ವರ್ಷ 2026ರಲ್ಲಿ ಮೇಜರ್ ಮಂತ್ಗಳು ಯಾವ್ದಾವ್ದು ಬಂದಿದೆ ನೋಡಿ. ಸೆಪ್ಟೆಂಬರ್ ಫಸ್ಟ್ ಲೀಸ್ಟ್ ಅಲ್ಲಿ ಇದೆ, ಜನವರಿ ಆಲ್ಮೋಸ್ಟ್ ಆಲ್ ಫಸ್ಟ್. ಸೊ ಅದನ್ನ ಹೊರತುಪಡಿಸಿ ಆಗಸ್ಟ್, ಈ 3 ಮಂತ್ಗಳು ಆಲ್ಮೋಸ್ಟ್ ಆಲ್ ಫಸ್ಟ್ ಲೀಸ್ಟ್ ಅಲ್ಲಿ ಇದೆ. ಸೆಕೆಂಡ್ ಲೀಸ್ಟ್ ಅಲ್ಲಿ ಇರೋದು ಮೇ ಇದೆ ಸೆಕೆಂಡ್ ಲೀಸ್ಟ್ ಅಲ್ಲಿ. ಸೊ ಹಾಗಾಗಿ ಈ ಮಂತ್ಗಳಲ್ಲಿ ಈ ನಂಬರ್ ಅಲ್ಲಿ ಹುಟ್ಟಿರೋರು ಅಲರ್ಟ್ ಆಗಿರಿ. ಕ್ಲಿಯರ್? ಎಸ್. ಇಲ್ಲಿಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂಚೂರು ವಿಡಿಯೋ ಇನ್ನೊಂದ್ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಬರೀ ನಿಮ್ ನಂಬರ್ ನೋಡ್ಕೊಂಡು ಎಸ್ಕೇಪ್ ಆಗ್ಬೇಡಿ. ಈಗ ಪರ್ಸನಲ್ ಇಯರ್, ಯಾರ್ಯಾರಿಗೆ ಪರ್ಸನಲ್ ಇಯರ್ ಈ ವರ್ಷ 1 ನಡೀತಾ ಇದೆ, 6 ನಡೀತಾ ಇದೆ, 8 ನಡೀತಾ ಇದೆ, ನಿಮ್ಮಗಳಿಗೆ ಸ್ವಲ್ಪ ತೊಂದರೆ ಜಾಸ್ತಿ. ಪರ್ಸನಲ್ ಇಯರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ಯಾರು ತಗೊಳ್ಳೋಣ, ಈ 26ನೇ ತಾರೀಕು ಅವ್ರು ತಗೊಳ್ಳೋಣ. ಓಕೆ, 26ನೇ ತಾರೀಕಲ್ಲಿ ಒಬ್ರು ಯಾರೋ ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. 26, ಈಗ ನಾವಿರೋದು ಡಿಸೆಂಬರ್ ಅಲ್ವಾ, ಡಿಸೆಂಬರೇ ತಗೊಳ್ಳೋಣ. ಡಿಸೆಂಬರು. ಸೊ ಡಿಸೆಂಬರ್ ಅವ್ರಿಗೆ ಈ ವರ್ಷ ಬರೋದಿಲ್ಲ, ನೀವು ಲಾಸ್ಟ್ ಇಯರ್ ತಗೋಬೇಕು, 2025 ತಗೋಬೇಕು, 26 ತಗೋಬೇಡಿ. ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದು ಡಿಸೆಂಬರ್ ಮಂತ್ ಅವ್ರಿಗೆನೆ. ಸೊ ನಿಮಗೆ ನೆಕ್ಸ್ಟ್ ಇಯರ್ ತಗೋಬೇಕು ನೀವು 26ನ, ಈಗ ಲಾಸ್ಟ್ ಇಯರ್ ಮಾತ್ರ ತಗೋಬೇಕು ನೀವು 2025. ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಕ್ಲಿಯರಾ? ಒಂದು ಸೆಕೆಂಡ್.
ಡಿಸೆಂಬರ್ ಮಂತಲ್ಲಿ ಬರೋರ್ಗೆನೆ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಏನಿದು ಅಂತ ಹೇಳಿ. ಅದಕ್ಕೆ ಹೇಳಿದ್ದು ಕ್ಲಾಸ್ ಕಲ್ತಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇವ್ರಿಗೆ ಪರ್ಸನಲ್ ಇಯರ್ ಏನ್ ನಡೀತಾ ಇದೆ ಡಿಸೆಂಬರಲ್ಲಿ ಹುಟ್ಟಿರೋರ್ಗೆ? ಸೊ 2 ನಡೀತಾ ಇದೆ. ಪರ್ಸನಲ್ ಇಯರ್ 2 ನಡೆಯುತ್ತೆ ನಿಮ್ಗೆ. 2026 ಡಿಸೆಂಬರ್ ತನಕ ಪರ್ಸನಲ್ ಇಯರ್ 2 ನಡೀತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಇನ್ನೊಂದು ಡೇಟ್ ತಗೊಳ್ಳೋಣ ಯಾವ್ದಾದ್ರು. ಜಾನ್ವರಿನಲ್ಲಿ ಹುಟ್ಟಿರೋರ್ಗೆ 10ನೇ ತಾರೀಕು ಯಾರೋ ಹುಟ್ಟಿದ್ದಾರೆ ಜಾನ್ವರಿ ಅಂತ ತಗೊಳ್ಳೋಣ. ಸೊ ಇವ್ರಿಗೆ ಇಲ್ಲಿಂದ ಕೌಂಟ್ ಆಗುತ್ತೆ, ಜಾನ್ವರಿಯಿಂದನೇ ಕೌಂಟ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಏನ್ ಬರುತ್ತೆ? 10 ಜಾನ್ವರಿ ಹುಟ್ಟಿದೀರಾ. ಸೊ ಆಲ್ರೆಡಿ 1 ಬರ್ತಾ ಇದೆ. ಸೊ ನಿಮಗೆ ಪರ್ಸನಲ್ ಇಯರ್ 3 ಬರುತ್ತೆ. ಸೊ ನಿಮಗೆ ಇದು ಡೆಫಿನೆಟ್ ಆಗಿ ಫೇವರಬಲ್ ಆಗಿರುತ್ತೆ. ಸೊ ಹಾಗಾಗಿ ಪರ್ಸನಲ್ ಇಯರ್ 3 ಇಸ್ ಗುಡ್. ಸೊ ಪರ್ಸನಲ್ ಇಯರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ನಿಮ್ಮ ಡೇಟನ್ನು ತಗೊಳ್ಳಿ, ನೆಕ್ಸ್ಟ್ ನಿಮ್ಮ ಮಂತನ್ನು ತಗೊಳ್ಳಿ, ಪ್ಲಸ್ ಪ್ರೆಸೆಂಟ್ ಇಯರ್ನ ತಗೊಳ್ಳಿ. ಕ್ಲಿಯರಾ? ಅವಾಗ ಟ್ಯಾಲಿ ಮಾಡಿ ಎಷ್ಟು ಬರುತ್ತೆ ನೋಡಿ. ದಟ್ ಈಸ್ ಕಾಲ್ಡ್ ಪರ್ಸನಲ್ ಇಯರ್. ಡೇಟ್ ಹೇಗೆ ತಗೋಬೇಕು? ಓಕೆ, ಈ ವಿಡಿಯೋ ಯಾವಾಗ ಶೂಟ್ ಆಗ್ತಾ ಇದೆ? ಇವತ್ತಿನ ಡೇಟೇ ತಗೊಳ್ಳೋಣ. ಸೊ ಇವತ್ತು ಡೇಟ್ ಬಂದು 5ನೇ ತಾರೀಕು ಶೂಟ್ ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀನಿ. 5 ಡಿಸೆಂಬರು 2025. ಸೊ ಇವತ್ತಿನ ದಿವಸಕ್ಕೆ ಏನು ಬರುತ್ತೆ ಡೆಫಿನೆಟ್ ಆಗಿ ನೀವು ನೋಡ್ಕೋಬೇಕು. ಟೋಟಲ್ ಮಾಡಿ 5 + 12 ಎಷ್ಟು? 8. ಸೊ ಕ್ಲಿಯರ್ ಆಯ್ತಾ? 8 ಹೆಂಗ್ ಬಂತು ಅಂತ ಹೇಳಿ. 17ಕ್ಕೆ ಸೊ 1 + 7 = 8 ತಗೊಂಡಿದ್ದೀನಿ. 8 + 2 10, 10 + 17 17 8 ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತ ಹೇಳಿದ್ರೆ ನೀವು ಸಿಸ್ಟಮ್ ಮುಂದೆ ಸೊ ಅರ್ಥ ಆಗುತ್ತೆ. ಸೊ ನಾಟ್ ಟು ವರಿ. ಹಾಗಾಗಿ ಪರ್ಸನಲ್ ಇಯರ್ ಏನು ಬರುತ್ತೆ ನೋಡಿ. ಪರ್ಸನಲ್ ಇಯರ್ ಏನು ಬರುತ್ತೆ ಆ್ಯಡ್ ಮಾಡ್ಕೊಳ್ಳಿ. 5 + 12 ಅಂತ ಹೇಳಿದ್ರೆ 1 + 2 3 + 4 + 5 9. ಈಗ ಟೋಟಲ್ ಮಾಡ್ಕೊಳ್ಳಿ. ಇದಕ್ಕಿನ್ನ ಹೇಗೆ ನಿಮಗೆ ಹೇಳೋದು? 8 + 9 ಎಷ್ಟು ಬಂತು ಅಂತ ನೋಡ್ಕೊಳ್ಳಿ. 17 ಬರುತ್ತೆ. ಪರ್ಸನಲ್ ಇಯರ್ 8 ಬರುತ್ತೆ. ಯಾರಾದರೂ ಡಿಸೆಂಬರ್ 5 ಹುಟ್ಟಿದ್ದೀರಾ ಅಂದರೆ ನಿಮಗೆ ಈ ವರ್ಷ 2026 8 ಬರುತ್ತೆ. ಹುಷಾರಾಗಿರಿ, ಅಷ್ಟು ಫೇವರಬಲ್ ಇಲ್ಲ. ಸಾಲ ಜಾಸ್ತಿ ಮಾಡ್ಕೋತೀರಾ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಹೆಲ್ತ್ ನೋಡ್ಕೊಳ್ಳಿ, ಕೋರ್ಟು ಕೇಸು ಬರುತ್ತೆ. ಈ ಥರ ಪರ್ಸನಲ್ ಇಯರ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡೇಟು ಮಂತು ಪ್ರೆಸೆಂಟ್ ಇಯರ್. ಕ್ಲಿಯರ್? ಎಸ್. ಇದಿಷ್ಟು ವಿಚಾರಗಳು 2026ರಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಇದೇ ನಿಜವಾದ ನ್ಯೂಮರಾಲಜಿ. ಇದನ್ನು ಬಿಟ್ಟು ನಾನು 1ನೇ ತಾರೀಕು ಈ ವರ್ಷ 2026 ನಾ ಮುಟ್ಟಿದೆಲ್ಲ ಚಿನ್ನ ಇಲ್ಲ, ಚಿನ್ನನೇ 15,000 ಹೋಗುತ್ತೆ ಪರ್ ಗ್ರಾಮ್. ಸೊ ಇಟ್ಸ್ ನಾಟ್ ಈಸಿ. ಫೈನ್. ಸೊ ಇದಿಷ್ಟು ವಿಚಾರಗಳು ಗೋಚಾರದ ಲಗ್ನ ಇದಿಷ್ಟು ವಿಚಾರಗಳು 2026 ನ್ಯೂಮರಾಲಜಿಯ ಪ್ರಕಾರ. ಮಾರ್ಚ್ಗೆ ನಮಗೆ ಯುಗಾದಿ ಹಬ್ಬ ಬರುತ್ತಲ್ವಾ, ಮಾರ್ಚ್ ಏಪ್ರಿಲ್ಗೆ. ಸೊ ಅವಾಗ ನಾವು ರಾಶಿಗಳ ಪ್ರಕಾರ ಹೋಗೋಣ, ಲಗ್ನಗಳ ಪ್ರಕಾರ ಹೋಗೋಣ. ಯಾಕಂದ್ರೆ ಮಿಡ್ಲಲ್ಲಿ ಟ್ರಾನ್ಸಿಟಲ್ಲಿ ತುಂಬಾ ಗ್ರಹಗಳು ಚೇಂಜ್ ಆಗುತ್ತಲ್ವಾ. ಸೊ ಹಾಗಾಗಿ ಟ್ರಾನ್ಸಿಟಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಒಂದ್ ತಿಳ್ಕೊಳ್ಳಿ, ಏನೇ ಗೋಚಾರದ ಫಲ ಇದ್ರೂ ಜನ್ಮ ಜಾತಕದಲ್ಲಿ ದಶ ಚೆನ್ನಾಗಿದ್ರೆ ಗುಡ್, ದಶ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಡ್. ಅಷ್ಟೇ, ನ್ಯೂಟ್ರಲ್ ಮಾತೇ ಇಲ್ಲ. ದಶ ಇಸ್ ಗುಡ್, ಗುಡ್. ದಶ ಇಸ್ ಬ್ಯಾಡ್, ಬ್ಯಾಡ್. ದಟ್ಸ್ ಇಟ್, ಫಿನಿಶ್. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕ D1 D9 D10 ಅನಾಲಿಸಿಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ತಗೋಬಹುದು. ಹಾಗೆ ನ್ಯೂಮರಾಲಜಿಗೆ ಸಪ್ರೇಟ್ ಆಗಿ ನೀವೇನು ಕನ್ಸಲ್ಟೆನ್ಸಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಹೇಳಿದ್ದೀನಿ. ಒಂದು ವೇಳೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕಷನಲ್ಲಿ ನಿಮ್ಗೇನು 40 ನಿಮಿಷ ನಿಮಗೆ ಟೈಮ್ ಇರುತ್ತಲ್ವಾ. ಸೊ ಆ ಡಿಸ್ಕಷನಲ್ಲಿ ಒಂದು 5 ನಿಮಿಷ ಸಪ್ರೇಟ್ ಆಗಿ ನ್ಯೂಮರಾಲಜಿ ಪರ್ಸನಲ್ ಇಯರ್ ಏನು ನಡೀತಾ ಇದೆ ಈ ವರ್ಷ, ಸೊ ಹೇಗಿರಬೇಕು ಅಂತ ತಗೋಬಹುದು ಅಷ್ಟೇನೆ. ಅದಕ್ಕೋಸ್ಕರ ಸಪ್ರೇಟ್ ಹಣ ಅಥವಾ ಸಪ್ರೇಟ್ ಆಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನ್ಯೂಮರಾಲಜಿಗೋಸ್ಕರ. ಸೊ ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಖಂಡಿತ ಜಾಯ್ನ್ ಆಗಬಹುದು. ಆ್ಯಕ್ಚುಲಿ ಜನವರಿನಲ್ಲಿ ಒಂದು ರೆಮಿಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಗುರುಗಳು ಪರ್ಮಿಷನ್ ಕೊಟ್ಟರೆ ಖಂಡಿತ ನಾನು ಅದನ್ನು ಯೂಟ್ಯೂಬಲ್ಲಿ ಅನೌನ್ಸ್ ಮಾಡ್ತೀನಿ. ಹಾಗೆ ರಾಹು ರೆಮಿಡಿ ಯಾರ್ಯಾರು ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆಯದಾಗಿದೆ, ತುಂಬ ಜನಕ್ಕೆ ಇನ್ನೂ ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡ್ತಾ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಹೊಸದಾಗಿ ಯಾರು ನೋಡ್ತಿದ್ದಾರೆ ನಿಮ್ಗಳಿಗೂ ಒಳ್ಳೆಯದಾಗಲಿ. ಸೊ ನಿಮ್ದೇನು ಕಾರ್ಮಿಕ್ ಕನೆಕ್ಷನ್ಸ್ ಇದೆ ಆ ಲಾಕ್ಸ್ ಓಪನ್ ಆಗಲಿ, ದಾರಿಗಳು ಓಪನ್ ಆಗಲಿ, ಲಕ್ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ. ಸೊ ನಿಮಗೆ ನೋಡೋರ್ಗೆ ಮತ್ತೆ ಹೇಳ್ತಾರೆ ನನಗೆ ಇಬ್ಬರಿಗೂ ಡಬಲ್ ಲಕ್ ಆಕ್ಟಿವೇಟ್ ಆಗಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.